ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 24A. ಇದು ಅಥವಾ ಪ್ರಶ್ನೆ. 24ನೇ ಪ್ರಶ್ನೆಗೆ ನಿಮ್ಮ ಹತ್ರ ಚಾಯ್ಸ್ ಇದೆ. 3 ಅಂಕಗಳನ್ನ ಹೊಂದಿದೆ ಇದು. 24ರಲ್ಲಿ A. ಇಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ. ಮೆಗ್ನೀಷಿಯಂ ಕ್ಲೋರೈಡ್ ಯಾವ ರೀತಿಯಾಗಿ ಉಂಟಾಗ್ತದೆ? ಮ್ಯಾಗ್ನೀಷಿಯಂನ ಪರಮಾಣು ಸಂಖ್ಯೆ 12. ಇದರ ಇಲೆಕ್ಟ್ರಾನ್ನ ವಿನ್ಯಾಸ 2 8 2. KLM ಶೆಲ್ಗಳಲ್ಲಿ ಈ ರೀತಿಯಾಗಿ 2 8 2 ರೀತಿಯಲ್ಲಿ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನ ಹೊಂದಿದೆ ಮ್ಯಾಗ್ನೀಷಿಯಂ. ಕ್ಲೋರಿನ್ ಪರಮಾಣು ಸಂಖ್ಯೆ 17. ಇದರ ಇಲೆಕ್ಟ್ರಾನಿಕ್ ವಿನ್ಯಾಸ ಮತ್ತೆ KLMಗಳಲ್ಲಿ ಈ ರೀತಿಯಾಗಿ 2 8 7 ಇಲೆಕ್ಟ್ರಾನ್ಗಳನ್ನ ಹೊಂದಿದೆ ಕ್ಲೋರಿನ್. ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿ 2 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ. ಮೆಗ್ನೀಷಿಯಂ 2, ಕ್ಲೋರಿನ್ 7 ಇಲೆಕ್ಟ್ರಾನ್ ಹೊಂದಿದೆ. KLM ನಲ್ಲಿ ಹೊರಕವಚ ಯಾವ್ದಾಯ್ತು? MA ಅಲ್ವಾ? ಹಾಗಾಗಿ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ಗಳು. ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿನ 2 ಇಲೆಕ್ಟ್ರಾನ್ ಅನ್ನು 2 ಕ್ಲೋರಿನ್ ಪರಮಾಣುಗಳಿಗೆ ವರ್ಗಾಯಿಸುತ್ತದೆ. 2 ಇಲೆಕ್ಟ್ರಾನ್ ಕಳೆದುಕೊಂಡ ಮ್ಯಾಗ್ನೀಷಿಯಂ ಪರಮಾಣು ಧನ ಆವೇಶ ಪಡೆದು ಧನ ಅಯಾನ ಆಗುತ್ತದೆ. ಅದರಂತೆ ತಲಾ 1 ಇಲೆಕ್ಟ್ರಾನ್ ಪಡೆದುಕೊಂಡ ಕ್ಲೋರಿನ್ ಪರಮಾಣುಗಳು ಋಣ ಆವೇಶ ಪಡೆದು ಋಣ ಅಯಾನ ಆಗುತ್ತವೆ. ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ಅಯಾನ್ಗಳು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶ ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧ ಏರ್ಪಡುತ್ತದೆ. ಮ್ಯಾಗ್ನೀಷಿಯಂ ಏನಿದೆ ಹೊರಕವಚದಲ್ಲಿ 2 ಇಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಕ್ಲೋರಿನ್ ಹೊರಕವಚದಲ್ಲಿ ಎಷ್ಟು? 1 2 5 6 7 ಇಲೆಕ್ಟ್ರಾನ್ ಅನ್ನ ಹೊಂದಿದೆ. ಈಗ ಮ್ಯಾಗ್ನೀಷಿಯಂ 2 ಇಲೆಕ್ಟ್ರಾನ್ ಅನ್ನ ಕೊಡೋ ಸಾಮರ್ಥ್ಯವನ್ನ ಹೊಂದಿದೆ. ಕ್ಲೋರಿನ್ 1 ಇಲೆಕ್ಟ್ರಾನ್ ಅನ್ನ ಇಟ್ಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಕ್ಲೋರಿನ್ ಏನ್ ಮಾಡ್ತು? ಮತ್ತೊಂದ್ ತನ್ನ ಫ್ರೆಂಡ್ ಕ್ಲೋರಿನ್ ಅನ್ನು ಕರ್ಕೊಬಂತು. ನೀನು ಬಾ, ಮ್ಯಾಗ್ನೀಷಿಯಂ ಇಲೆಕ್ಟ್ರಾನ್ ಕೊಡ್ತಿದೆ ಅಂತ ಕರ್ಕೊಬಂತು. ಈಗ ಈ ಕ್ಲೋರಿನ್ ಹತ್ರ 7 ಇಲೆಕ್ಟ್ರಾನ್ ಇದೆ. ಈಗ ಇಲೆಕ್ಟ್ರಾನ್ ಸಿಕ್ಕರೆ ಇವೆರಡು ಅಷ್ಟಕ ರಚನೆಯನ್ನು ಹೊಂದುತ್ತೆ. ಹಾಗಾಗಿ ಮ್ಯಾಗ್ನೀಷಿಯಂ 1 ಇಲೆಕ್ಟ್ರಾನ್ ಅನ್ನ ಒಂದು ಕ್ಲೋರಿನ್ಗೆ, ಇನ್ನೊಂದು ಇಲೆಕ್ಟ್ರಾನ್ ಅನ್ನ ಇನ್ನೊಂದು ಕ್ಲೋರಿನ್ಗೆ ಕೊಡುತ್ತೆ. ಈಗ ಮ್ಯಾಗ್ನೀಷಿಯಂ ಏನಾಗುತ್ತೆ? 2+ ಆಗುತ್ತೆ. ಕ್ಲೋರಿನ್ 8 ಹೊರಕವಚದಲ್ಲಿ ಇಲೆಕ್ಟ್ರಾನ್ಗಳನ್ನ ಹೊಂದುತ್ತೆ. ಜೊತೆಗೆ ಮೈನಸ್ ಚಾರ್ಜ್ ಅನ್ನ ಹೊಂದಿರುತ್ತೆ. 2 Cl ಇದ್ದಾರೆ, ಸೊ Cl2. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಚಾರ್ಜ್ ಇರುವುದಕ್ಕೆ ಅವುಗಳ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನ ಏರ್ಪಡುತ್ತದೆ. ಥ್ಯಾಂಕ್ ಯು.